ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನೇತ್ರ ಬಸವರಾಜ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸಿದ್ದೀನಿ. ಸೊ ಫ್ರೆಂಡ್ಸ್, ನ್ಯೂ ಇಯರ್ ಬಂದೇ ಬಿಡ್ತು. ಇನ್ನೂ 2 ಡೇಸ್ ಇದೆ 2026ಕ್ಕೆ ಕಾಲಿಡ್ತಾ ಇದ್ದೀವಿ. ಅದಕ್ಕೆ ನಾನು ನ್ಯೂ ಇಯರ್ಗೆ ಏನೇನು ಪ್ರಿಪ್ರೇಷನ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಯಾರು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್. ನಿಮ್ಮ ಒಂದು ಶೇರ್ ನನಗೆ ಇನ್ಸ್ಪಿರೇಷನ್ ಆಗುತ್ತೆ, ಮುಂದಿನ ವಿಡಿಯೋ ಮತ್ತೆ ಮಾಡಬೇಕು ಅಂತ ನನಗೆ ಇನ್ಸ್ಪಿರೇಷನ್ ಆಗುತ್ತೆ ಫ್ರೆಂಡ್ಸ್. ಸೊ ಅದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. 2026 ನ್ಯೂ ಇಯರ್ಗೆ ನೀವು ಏನೇನು ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನಾನು ಏನೇನು ಪ್ರಿಪ್ರೇಷನ್ ಮಾಡ್ತಿದ್ದೀನಿ ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಅಡ್ವಾನ್ಸ್ ಆಗಿ ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸ್. ನಿಮ್ಮ ಜೀವನ ಎಲ್ಲ ನೀವು ಅಂದ್ಕೊಂಡಿರೋದು ಎಲ್ಲದೂ ನೆರವೇರಲಿ, ನೀವು ಅಂದ್ಕೊಂಡಿರೋದು ಎಲ್ಲದೂ ದೇವರು ನಿಮಗೆ ಕರುಣಿಸಲಿ. ಹಾಗೆ 2025ರಲ್ಲಿ ನೀವೇನೇನು ಅಂದ್ಕೊಂಡಿದ್ರಿ ಅದೆಲ್ಲದೂ ನೆರವೇರಿದರೆ ಒಳ್ಳೆಯದು. ಅಕಸ್ಮಾತ್ ಅದೇನಾದರೂ ಆಗಿಲ್ಲ ಅಂತಂದರೆ ಬೇಜಾರು ಮಾಡ್ಕೋಬೇಡಿ. ಮುಂದೆ 2026 ನಿಮಗಾಗಿನೇ ಕಾದಿದೆ. ಅದರಲ್ಲಿ ನೀವು ಗೋಲ್ನ ಅಚೀವ್ ಮಾಡಿ ಫ್ರೆಂಡ್ಸ್. ನಾನು ಕೂಡ 2025ರಲ್ಲಿ ತುಂಬ ಗೋಲ್ಗಳನ್ನ ಇಟ್ಕೊಂಡಿದ್ದೆ. ಅದರಲ್ಲಿ ಕೆಲವೊಂದು ಮಾಡೋಕ್ಕಾಯಿತು, ಕೆಲವೊಂದು ಮಾಡೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ನಂಗೆ ಬೇಜಾರಿಲ್ಲ. 2026ರಲ್ಲಿ ನಾನು ಅದನ್ನು ಅಚೀವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಹಾಗೆ ನಾನು ಗೋಲುಗಳು ಕ್ಲಿಯರ್ ಮಾಡಿದ್ದೀನಲ್ವ, ಅವು ನನಗೆ ತುಂಬ ಖುಷಿ ಕೊಟ್ಟಿದೆ. ಮುಂದೆ 2026ರಲ್ಲಿ ನನ್ನ ಗೋಲ್ಗಳನ್ನ ನಾನು ಅಚೀವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನ 2026ರ ಗೋಲ್ಗಳಲ್ಲಿ ತುಂಬ ಗೋಲ್ಗಳಿವೆ ಫ್ರೆಂಡ್ಸ್. ನನಗೆ ನೆಕ್ಸ್ಟ್ 2026ರಲ್ಲಿ ತುಂಬ ಗೋಲ್ಗಳು ಇಟ್ಕೊಂಡಿದ್ದೀನಿ ನಾನು. ಅದರಲ್ಲಿ ಒಂದು ನಿಮ್ಮಿಂದನೇ ನನಗೆ ಸಹಾಯ ಬೇಕಿರೋದು. ಸೊ ನಿಮ್ಮ ಸಹಕಾರ ನನಗೆ ಯಾವಾಗಲೂ ಇರಲೇಬೇಕು. ನಿಮ್ಮಿಂದನೇ ನಾನು ನನ್ನ ವಿಡಿಯೋಗಳನ್ನ ನೋಡಿ ಹರಿಸಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕಾಗಿದೆ ಫ್ರೆಂಡ್ಸ್. ಐ ಹೋಪ್ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಇನ್ನೊಂದು ಫ್ರೆಂಡ್ಸ್, 2026 ನ್ಯೂ ಇಯರ್ ಬಂತಲ್ವ, ಅದ್ರ ಸಲುವಾಗಿ ತುಂಬ ಜನ ತುಂಬ ಪ್ಲ್ಯಾನ್ಸ್ಗಳನ್ನ ಮಾಡ್ಕೊಂಡಿರ್ತಾರೆ. ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು, ಅಂದರೆ ಬೇರೆ ಬೇರೆ ಪ್ಲೇಸ್ಗಳಿಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತಾರೆ ಫ್ರೆಂಡ್ಸ್. ನೀವೇನಾದರೂ ಹೋದ್ರೆ ಅಂತಂದರೆ ನಿಮ್ಮ ಸೇಫ್ಟಿ ನೀವು ನೋಡ್ಕೊಳ್ಳಿ ಫ್ರೆಂಡ್ಸ್. ನ್ಯೂ ಇಯರ್ ಬಂತು ಅಂತ ಹೇಳ್ಬಿಟ್ಟು ನಮಗೆ ನಾವು ಪ್ರಾಬ್ಲಮ್ ಮಾಡ್ಕೋಬಾರ್ದು. ಸೊ ಅದಕ್ಕೆ ಎಲ್ಲಿಗೆ ಹೋದರೂ ಹುಷಾರಾಗಿರೋದು ನಮ್ಮ ಕರ್ತವ್ಯ ಅಲ್ವಾ, ನಮಗೆ ನಾವೇ ಎಲ್ಲ ಜವಾಬ್ದಾರಿ. ಸೊ 26 ನ್ಯೂ ಇಯರ್ ಬಂತಲ್ವ, ಅದಕ್ಕೆ ನಾನು ಮನೆಯೆಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮನೆ ಕ್ಲೀನಿಂಗು, ಆಮೇಲೆ ನ್ಯೂ ಇಯರ್ಗೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ತಿಂಡಿ ಅದನ್ನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮನೆ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ಮನೆ ಕ್ಲೀನಿಂಗ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ಮನೆಯಲ್ಲಿ ಜಾಸ್ತಿ ವಸ್ತುಗಳಿತ್ತು ಅಂತಂದರೆ ನಮ್ಮ ಮೈಂಡು ಕೂಡ ಕಾಮಾಗಿರೋಕ್ಕಾಗೋದಿಲ್ಲ. ಅದ್ರ ಸಲುವಾಗಿ ನಾವು ಮನೆ ಕ್ಲೀನ್ ಕೂಡ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮನೆ ಹೆಂಗೆ ಕ್ಲೀನಿಂಗ್ ಮಾಡ್ಕೋತೀವಿ ಆ ಥರ ನಮ್ಮ ಮೈಂಡ್ಸೆಟ್ ಕೂಡ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೀವೇನೇನು ಪ್ರಿಪ್ರೇಷನ್ ಮಾಡ್ತಿದ್ದೀರಾ, ಎಲ್ಲೆಲ್ಲಿಗೆ ಹೋಗ್ತಾ ಇದ್ದೀರಾ, ಏನೇನು ಪ್ಲ್ಯಾನ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಫ್ರೆಂಡ್ಸ್. ನಾನು ಇವಾಗ ಮನೆ ಕ್ಲೀನಿಂಗ್ ಮಾಡ್ಕೋಬೇಕು. ಇವಾಗ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಸೊ ನೋಡಿ ಫ್ರೆಂಡ್ಸ್, ಸ್ವಲ್ಪ ತುಂಬ ಗಲೀಜಾಗ್ಬಿಟ್ಟಿದೆ ಮನೆಯೆಲ್ಲ. ಮನೆ ಕ್ಲೀನಿಂಗ್ ಮಾಡಬೇಕು. ಇವಾಗ ಸ್ಟಾರ್ಟ್ ಮಾಡ್ತೀನಿ. ನಾವು ಮನೆ ಹೇಗೆ ಇಟ್ಕೊಂಡಿರ್ತೀವಿ ಅದೇ ರೀತಿ ನಮ್ಮ ಮನಸ್ಥಿತಿ ಕೂಡ ಬೆಳೆಯುತ್ತಲ್ವ. ಸೊ ಅದಕ್ಕೆ ನಾನು ಸ್ವಲ್ಪ ಮನೆ ಚಲಾಪಿಲಿ ಆಗಿಬಿಟ್ಟಿದೆ ಸಾಮಾನುಗಳೆಲ್ಲ. ಸೊ ಅದಕ್ಕೆ ನಾನು ಮನೆ ಕ್ಲೀನ್ ಮಾಡಬೇಕು ಅಂತ ಇವಾಗ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮನೆ ಹೆಂಗೆ ನಾವು ಕ್ಲೀನ್ ಇಟ್ಕೊತೀವಿ ಫ್ರೆಂಡ್ಸ್, ಅದೇ ರೀತಿ ನಮ್ಮ ಮೈಂಡ್ಸೆಟ್ ಕೂಡ ಹಂಗೆ ಇಟ್ಕೋಬೇಕಾಗುತ್ತೆ. ಮನೆಯಲ್ಲಿ ಏನು ಬೇಡವಾಗಿರೋದು ವಸ್ತುಗಳನ್ನೆಲ್ಲ ಹೆಂಗೆ ನಾವು ತೆಗೆದು ಬಿಸಾಕ್ತೀವಿ, ಅದೇ ರೀತಿ ನಮ್ಮ ಮೈಂಡಲ್ಲಿರೋ ನೆಗೆಟಿವ್ ಥಿಂಕಿಂಗ್ಸ್ ಆಗಲಿ, ಅಥವಾ ಆಗಿ ಹೋಗಿರೋ ಘಟನೆಗಳಾಗಿರಲಿ, ಅಥವಾ ಏನಾದರೂ ಬೇಡವಾಗಿರೋ ವಿಚಾರಗಳನ್ನ ಫ್ರೆಂಡ್ಸ್ ನಾವು ಅಂಥ ವಿಚಾರಗಳನ್ನೆಲ್ಲವೂ ತಲೆಯಿಂದ ತೆಗೆದಾಕ್ಬಿಡೋಕು ಫ್ರೆಂಡ್ಸ್. ಅದ್ರ ಸಲುವಾಗಿ 2025 ಇನ್ನೇನು ಮುಗಿಯೋಕ್ಕೆ ಬಂತು. 2025ರಲ್ಲಿ ನಮಗೆ ಏನೇನು
ಬೇಡವಾಗಿರೋ ವಿಚಾರಗಳನ್ನೆಲ್ಲದನ್ನು ತೆಗೆದುಹಾಕಿ 2026ರಲ್ಲಿ ಒಳ್ಳೆ ಒಂದು ವಿಚಾರಗಳನ್ನ ಬೆಳೆಸ್ಕೊಳ್ಳೋಣ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನ್ಯೂ ಇಯರ್ ಪ್ರಿಪ್ರೇಷನಲ್ಲಿ ನನ್ನ ಮೊದಲನೇ ಹಂತ ಏನು ಅಂತಂದರೆ ಮನೆಯನ್ನು ಕ್ಲೀನಾಗಿ ಇಟ್ಕೊಳ್ಳೋದು, ಮನೆಯನ್ನು ಕ್ಲೀನ್ ಮಾಡೋದು. ಸೊ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಒಂದು ರೌಂಡು ಮನೆ ಹೆಂಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಿದ್ದೀನಿ ಫ್ರೆಂಡ್ಸ್. ನೋಡಿ ಎಷ್ಟು ಕೆಟ್ಟದಾಗಿದೆ ನೋಡಿ. ಅಂದರೆ ಡೈಲಿ ಯೂಸ್ ಮಾಡೋ ಎಲ್ಲ ಥಿಂಗ್ಸು ಎಲ್ಲ ಚೆಲ್ಲಾಪಿಲಿಯಾಗಿ ಬಿದ್ದುಬಿಟ್ಟಿದೆ ಫ್ರೆಂಡ್ಸ್. ಲೈಟ್ ಹಾಕ್ತೀನಿ ರೀ, ನೀವು ನೋಡ್ತಾ ಇರ್ಬೋದು. ನೋಡಿ ಈ ಥರ ಡೈಲಿ ಯೂಸ್ ಮಾಡೋ ಥಿಂಗ್ಸ್ ಎಲ್ಲ ಹೆಂಗೆ ಬೇಕಾರೆ ಹಂಗೆ ಇಟ್ಬಿಟ್ಟಿದ್ದೀವಿ ಫ್ರೆಂಡ್ಸ್. ಅದಕ್ಕೆ ನಾನು ಇವಾಗ ನೋಡಿ ನಮ್ಮ ಮನೆ ನೋಡಿ ಓಡೋಗ್ಬಿಡಿ ಫ್ರೆಂಡ್ಸ್, ಸ್ವಲ್ಪ ಸ್ಟ್ರಾಂಗ್ ಆಗಿರಿ. ನೋಡಿ ಈ ರೀತಿ ಇಟ್ಕೊಂಡಿದ್ದೀನಿ ನಾನು. ಇದನ್ನು ಇವಾಗ ಕ್ಲೀನಾಗಿ ಇಟ್ಕೋಬೇಕು ಫ್ರೆಂಡ್ಸ್. ಇವಾಗ ನಾನು ಮನೆ ಕ್ಲೀನಿಂಗ್ ಮಾಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ಇದೆ ಮನೆ ಪ್ರೆಸೆಂಟ್. ಇವಾಗ ಕ್ಲೀನಾಗಿ ಮಾಡಬೇಕು. ಸೊ ಫ್ರೆಂಡ್ಸ್, ನ್ಯೂ ಇಯರ್ ಅಂತಲ್ಲ, ಯಾವಾಗಲೂ ಮನೆ ಕ್ಲೀನಾಗಿ ಇಟ್ಕೊಳ್ಳೋದು ಒಳ್ಳೆಯದು. ಡೈಲಿ ವ್ಲಾಗ್ಸ್ ವೀಡಿಯೋಸ್ ಹಾಕ್ತಿರ್ತೀನಿ ಫ್ರೆಂಡ್ಸ್. ಡೈಲಿ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದೇ ಚಾನಲಲ್ಲಿ ಬರ್ತಾ ಇರುತ್ತೆ ನನ್ನ ರಿಲೇಟೆಡು ಡೈಲಿ ಲೈಫ್ ವ್ಲಾಗ್ಸ್ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ವಿಡಿಯೋದಲ್ಲಿ ಜಸ್ಟ್ ಕ್ಲೀನಿಂಗ್ ಒಂದೇ ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ನ್ಯೂ ಇಯರ್ಗೆ ಅಂತ ನಾನು ಕೆಲವೊಂದು ರೆಸಿಪೀಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದನ್ನು ನೆಕ್ಸ್ಟು ಅಪ್ಡೇಟ್ ಮಾಡ್ತೀನಿ, ಬೇರೆ ವೀಡಿಯೋ ಮುಖಾಂತರ ಅಪ್ಡೇಟ್ ಮಾಡ್ತೀನಿ. ಇವತ್ತು ಏನಿದ್ರು ಕ್ಲೀನಿಂಗ್ ಮಾತ್ರ ಇವತ್ತು ಈ ವಿಡಿಯೋದಲ್ಲೇ ಅಪ್ಡೇಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದು ಮನಿ ಪ್ಲ್ಯಾಂಟ್ ಅಂತ ಕರೀತಾರೆ. ನಿಮ್ಮ ಮನೇಲಿ ಇದ್ದರೆ ಕಮೆಂಟ್ ಮಾಡಿ. ಮನೇಲಿ ಇರಬೇಕಂತೆ ಈ ಥರದ್ದು ಹಸಿರು ಸಮೃದ್ಧಿಯ ಸಂಕೇತ ಅಲ್ವಾ. ಸೊ ಅದಕ್ಕೂ ಕೂಡ ನಾವು ಮನೇಲಿ ಇಟ್ಕೋಬೋದು. ತುಂಬ ಒಳ್ಳೆಯ ಪಾಸಿಟಿವ್ ವೈಬ್ಸ್ ಎಲ್ಲ ಚೆನ್ನಾಗಿರುತ್ತೆ ಮನೇಲಿ. ಈ ಥರ ಹಸಿರು ಸಸ್ಯಗಳನ್ನ, ಅದು ಮೇಯ್ನಾಗಿ ಮನಿ ಪ್ಲ್ಯಾಂಟ್ ಅಂತ ಕರಿತೀವಲ್ವ, ಇಂಥದ್ದೆಲ್ಲ ಇಟ್ಕೋಬೇಕು ಫ್ರೆಂಡ್ಸ್. ನಮಗೆ ಪಾಸಿಟಿವ್ ವೈಬ್ಸ್ ಎಲ್ಲ ಅನುಭವ ಆಗಿ ನಾವು ಒಳ್ಳೆ ದಾರಿಯಲ್ಲಿ ನಡಿತೀವಿ. ಅಲ್ಲಿ ನೋಡಿ ಫ್ರೆಂಡ್ಸ್, ಗೋಡೆಗೆ ಎಷ್ಟು ಗೀಚಾಕ್ಬಿಟ್ಟಿದ್ದಾರೆ ಮಕ್ಕಳು. ಈ ಮನೇಲಿ ಮುಂಚೆ ಮಕ್ಕಳಿದ್ರಂತೆ. ಸೊ ಅದಕ್ಕೆ ಅವರು ತಮ್ಮ ಟ್ಯಾಲೆಂಟ್ ಎಲ್ಲ ಗೋಡೆ ಮೇಲೆಲ್ಲ ಫುಲ್ ತೋರಿಸ್ಬಿಟ್ಟಿದ್ದಾರೆ. ನೋಡಿ ಇಲ್ಲಿ, ಅಪ್ಪ ದೇವ್ರೆ ನೋಡಿ ಫ್ರೆಂಡ್ಸ್, ಯಾವ ಬರೀ ಗೀಚಾಕ್ಬಿಟ್ಟಿದ್ದಾರೆ ನೋಡಿ. ಅಪ್ಪ ದೇವ್ರೆ ನೋಡಿ, ಎಲ್ಲೂ ಬಿಟ್ಟಿಲ್ಲ ಫ್ರೆಂಡ್ಸ್. ಅವರು ಅಷ್ಟು ಎಲ್ಲೂ ಬಿಟ್ಟಿಲ್ಲ ಫ್ರೆಂಡ್ಸ್, ಎಲ್ಲ ಕಡೆ ಗೀಚಾಕ್ಬಿಟ್ಟಿದ್ದಾರೆ. ಮತ್ತು ನಾವು ಗೀಚಾಕಿದ್ದೀವಿ ಅಂತ ನೀವು ಅನ್ಕೊಂಡ್ಬಿಟ್ಟಿದ್ದೀರಾ ಅಂತ ನಾನು ಹೇಳ್ತಾ ಇದ್ದೀನಿ. ನೋಡಿ ಗೋಡೆ ಮೇಲೆ ಅವರೆಲ್ಲ ಟ್ಯಾಲೆಂಟ್ ಎಲ್ಲ ತೋರಿಸ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಈ ಮನೇಲಿ. ಸೊ ಫ್ರೆಂಡ್ಸ್, ಮನಿ ಪ್ಲ್ಯಾಂಟ್ಗೆ ವಾಟರ್ ಕಮ್ಮಿ ಆಗಿದೆ. ಇದಕ್ಕೆ ಸ್ವಲ್ಪ ವಾಟರ್ ಸೇರಿಸಿ ಇಡ್ತೀನಿ ಇವಾಗ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ನಾನು ನ್ಯೂ ಇಯರ್ಗೆ 2026 ನ್ಯೂ ಇಯರ್ ಬರ್ತಾ ಇದೆಯಲ್ವಾ, ಅದಕ್ಕೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಈ ವಿಡಿಯೋದಲ್ಲಿ ಅದನ್ನೇ ವ್ಲಾಗ್ ಆಗಿ ವಿಡಿಯೋದಲ್ಲಿ ತೋರಿಸಿದೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. 2026 ನಿಮ್ಮ ಜೀವನದಲ್ಲಿ ಖುಷಿ ತರಲಿ, ನೀವು ಅಂದ್ಕೊಂಡಿದ್ದೆಲ್ಲದೂ ಈಡೇರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಲವ್ ಯು ಆಲ್, ಟೇಕ್ ಕೇರ್.